ಸಂಘಟನೆಯನ್ನು ಯಾವುದೇ ಷರತ್ತುಗಳನ್ನು ಪುನರ್ನೇಮಕ ಮಾಡಿಕೊಳ್ಳಲೇಬೇಕು. ಪೊಲೀಸ್ ಕೇಸುಗಳನ್ನು ಹಿಂಪಡೆಯಲೇಬೇಕು. ಶಿಕ್ಷಾದೇಶಗಳನ್ನು ಹಿಂಪಡೆಯಬೇಕು. 38 ತಿಂಗಳ ಹಿಂಬಾಕಿಯನ್ನು ವೇತನ ಹಿಂಬಾಕಿಯನ್ನು ಕೊಡಲೇಬೇಕು. 38 ತಿಂಗಳ ಹಿಂಬಾಕಿ ವೇತನ ಕೊಡಲೇಬೇಕು. ಸರ್ಕಾರ ಪ್ರಣಾಳಿಕೆ ಭರವಸೆಯಂತೆ ಸರಿಸಮಾನ ವೇತನ ನೀಡಲೇಬೇಕು. ಸರ್ಕಾರದ ಪ್ರಣಾಳಿಕೆ ಭರವಸೆಯಂತೆ ಸರಿಸಮಾನ ವೇತನ ನೀಡಲೇಬೇಕು. ಅನಿರ್ದಿಷ್ಟವಾಗಿ ಮುಷ್ಕರ ನಡೆಸ್ತಾ ಇದ್ದೀವಿ. ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದೀವಿ. ನಾವು ಸುಮಾರು ವರ್ಷಗಳಿಂದ ನಮ್ಮ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಗಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದುವರೆಗೂ ಯಾವ ಸರ್ಕಾರ ಕೂಡ ನಮ್ಮ ಜೊತೆ ಸ್ಪಂದಿಸ್ತಾ ಇಲ್ಲ. ಈ ಹಿಂದೆ ಕೂಡ 2020-21ರಲ್ಲಿ ಇದೇ ರೀತಿ ನಾವು 6 ಮನವಿಗಳನ್ನಿಟ್ಟು ಬೇಡಿಕೆಗಳನ್ನು ಇಟ್ಟಾಗ ಹಿಂದಿನ ಸರ್ಕಾರ ಎಲ್ಲ ಬೇಡಿಕೆಗಳನ್ನು ತಿರಸ್ಕರಿಸಿ ತನ್ನ ಫಲವನ್ನು ಅದು ತಿಂತು. ಹಾಗೆ ಅದೇ ರೀತಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಕುಟುಂಬಸ್ಥರು ಮತವನ್ನು ಹಾಕಿ ಬೆಂಬಲ ನೀಡಿದ್ದಾರೆ. ಆ ಹಕ್ಕು ಈಗಿರೋ ಸರ್ಕಾರಕ್ಕೆ ಕೇಳೋಕ್ಕೆ ನಮ್ಗೆ ಹಕ್ಕಿದೆ. ನಾವು ಓಟ್ ಹಾಕಿವೆ, ನಮಗೆ ಸಮಸ್ಯೆ ಬಗೆಹರಿಸ್ರಿ ಅಂತ ಕೇಳೋಕೆ ನಮ್ಮ ಕುಟುಂಬಸ್ಥರಿಗೆ ಹಕ್ಕಿದೆ. ಆ ಹಕ್ಕಿನ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ. ನಮ್ಮ 6 ಬೇಡಿಕೆಗಳನ್ನು ತಕ್ಷಣ ನಮ್ಮೊಂದಿಗೆ ಮಾತುಕತೆ ಕರೆದು ಯಾರದೇ ಪಿತೂರಿ ಮಾತು ಕೇಳಲಾರ್ದೆ, ಅಧಿಕಾರಿಗಳ ಮಾತು ಕೇಳಲಾರ್ದೆ ತಾವೇ ಮೇನು ಮುಖ್ಯಸ್ಥ ವಹಿಸಿ ಮಾನ್ಯ ಸಾರಿಗೆ ಮಂತ್ರಿಗಳ ಜೊತೆ ಸಂದರ್ಶನ ಮಾಡಿ ನಮ್ಮ 6 ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾರೆ. ಮನವಿ ಪತ್ರ ಕೊಟ್ಟಿದ್ದೀರಾ? ಇವಾಗಿನ ಬೇಡಿಕೆ ಮನವಿ ಕೊಟ್ಟಿದ್ದೀವಿ ಸರ್. ಸರ್, ಈಗ ವಿದ್ಯುತ್ ವಾಹನ ಸ್ವಯಂ ಚಾಲನೆ ವಾಹನ ಸರ್, ವಿದ್ಯುತ್ ವಾಹನ ಖಂಡಿತ ಮೇಡಮ್, ಸ್ವಯಂ ಚಾಲನೆ ಅಲ್ಲ. ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಪ್ರೈವೇಟು ಡ್ರೈವರು, ಮೆಕ್ಯಾನಿಕ್ಗಳು ಮತ್ತು ಅದರ ಏನು ನಿರ್ವಹಣೆ ಇದೆ ಎಲ್ಲನೂ ಪ್ರೈವೇಟ್ ಅವರೇ ಇರುತ್ತೆ. ಕೇವಲ ನಿರ್ವಾಹಕರು ಮಾತ್ರ ನಮ್ಮವ್ರು ಇರ್ತಾರೆ. ಕಿಲೋಮೀಟರ್ಗೆ ಇಷ್ಟು ಅಂತ ನಾವು ಅವರಿಗೆ ಕಟ್ಟಿಕೊಡ್ಬೇಕು, ಬಾಡಿಗೆ ಥರ ಕೊಡಬೇಕು. ಇದರಿಂದ ಸಂಸ್ಥೆಯಲ್ಲಿ ಖಾಸಗೀಕರಣದ ಹುನ್ನಾರ ಹೆಚ್ಚಾಗಿದೆ. ನಾವು ಅದಕ್ಕೋಸ್ಕರ ಕೇಳ್ತಾ ಇರೋದು, ಈ ಏನು ವಿದ್ಯುತ್ ಚಾಲಿತ ಬಸ್ಗಳನ್ನ ತಗೊಳ್ತಾರೆ ಇದನ್ನು ಸಂಸ್ಥೆಯವರಿಗೆ ಕೊಡಿಸಿ. ನಾವು ಇದಕ್ಕಿಂತ ಹೈ ಟೆಕ್ನಾಲಜಿ ಬಸ್ಗಳನ್ನ ನಾವು ನಿರ್ವಹಣೆ ಮಾಡಿದ್ದೀವಿ, ಚಲಾವಣೆಯನ್ನು ಮಾಡಿದ್ದೀವಿ. ಅದಕ್ಕೋಸ್ಕರ ಆ ಬಸ್ಗಳನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇರೋದು. ಇದು ಕೇಂದ್ರ ಸರ್ಕಾರ ತನ್ನ ಏನು ಎಲ್ಲ ಕಡೆನೂ ಖಾಸಗೀಕರಣ ಮಾಡ್ತಾ ಹೋಗ್ತಾ ಇದೆ. ಅದರ ಹುನ್ನಾರದ ಭಾಗವೇ ಇದು ಬಂದು ವಿದ್ಯುತ್ ಚಾಲಿತ ಬಸ್ಗಳನ್ನು. ಸರ್, ಈಗ ನೀವು FIR ರದ್ದುಗೊಳಿಸಿ ಅಂತ ಹೇಳಿದ್ದೀರಲ್ಲ, ಯಾವ FIR? ಮೇಡಮ್, ಇದು 2021ರ ಮುಷ್ಕರದ ಸಮಯದಲ್ಲಿ ಸಾರಿಗೆ ನೌಕರರು ಮುಷ್ಕರ ನಡೆಯುವಂಥ ಸಂದರ್ಭದಲ್ಲಿ ಸಾರಿಗೆ ನೌಕರರ ಮೇಲೆ, ಅವರ ಕುಟುಂಬ ಸದಸ್ಯರ ಮೇಲೆ ಸುಳ್ಳು ಪೊಲೀಸ್ ಕೇಸ್ ಪ್ರಕರಣಗಳನ್ನು ದಾಖಲೆ ಮಾಡಿ ನಮ್ಮ ಮುಷ್ಕರವನ್ನು ಹತ್ತಿಕ್ಕಲಾಯಿತು ಮೇಡಮ್. ಆ ಸಮಯದಲ್ಲಿ ಈ ಸುಳ್ಳು ಪೊಲೀಸ್ ಪ್ರಕರಣಗಳು ಏನು ಈಗಾಗಲೇ ಕೋರ್ಟ್ಗಳಲ್ಲಿ ನಡೀತವೆ, ಸಾಕಷ್ಟು ಕೇಸುಗಳನ್ನು ನಮ್ಮ ನೌಕರರು ಮತ್ತು ಕುಟುಂಬ ಸದಸ್ಯರು ನಿರಪರಾಧಿಗಳಂತೆ ಬಿಡುಗಡೆ ಆಗಿದ್ದಾರೆ. ಇನ್ನೂ ಹಲವು ಕೇಸುಗಳು ಇನ್ನೂ ನಡೀತಾ ಇದ್ದಾವೆ. ನಾವು ಕೇಳ್ತಾ ಇರೋದು, ನಾವು ನ್ಯಾಯಯುತವಾದ ಬೇಡಿಕೆಗಳಿಗೋಸ್ಕರ ನಡೆಸಿರೋ ಹೋರಾಟ ಯಾವುದೇ ಭಯೋತ್ಪಾದನೆ ಕೃತ್ಯಗಳು ಅಥವಾ ಬೇರೆ ಬೇರೆ ಕೃತ್ಯಗಳು ಮಾಡಿದವರಲ್ಲ. ನಮಗೆ ಈ ಬೇಡಿಕೆ ನಾವು ಪೊಲೀಸ್ ಪ್ರಕರಣಗಳನ್ನು ಹಿಂಪಡಿಬೇಕು ಸರ್ಕಾರದ ಮುಂದೆ ಅಂತ ಕೇಳ್ತೀವಿ. ಎಂತೆಂಥ ಕೇಸುಗಳನ್ನ ಸರ್ಕಾರ ವಾಪಸ್ ಪಡೆದಿದೆ. ಹೋರಾಟದ ಕೇಸುಗಳನ್ನ ಇಟ್ಕೊಂಡು ಹೋರಾಟಗಾರನ ಹತ್ತಿಕ್ಕುವ ಕೆಲಸ ಮಾಡಬಾರ್ದು ಅಂತ ಹೇಳಿ ನಾವು ಈ ಪೊಲೀಸ್ ಕೇಸನ್ನ ಹಿಂಪಡಿಬೇಕು ಅಂತ ಕೇಳ್ತಾ ಇದ್ದೀವಿ. ಸರ್, ಈಗ ಇದು ಎಲೆಕ್ಷನ್ ಪೂರ್ವದಲ್ಲಿ ಯಾವ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು? ಕಾಂಗ್ರೆಸ್ ಪಕ್ಷದ ತನ್ನ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರರಿಗೂ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳನ್ನ ಹುದ್ದೆವಾರು ಕೊಡ್ತೀವಿ ಅಂತ ಪ್ರಣಾಳಿಕೆ ಭರವಸೆ ಇದೆ ಮೇಡಮ್. ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟದ ಅಧ್ಯಕ್ಷ ಚಂದ್ರಶೇಖರ್.